2026ರಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಪ್ರಗತಿಶೀಲವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ವರ್ಷ ಆಗ್ತದೆ. ಇನ್ನು ವೃತ್ತಿರಂಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಏನು ಇಷ್ಟು ವರ್ಷ ಕಷ್ಟಪಡ್ತಾ ಇದ್ದೀರಿ, ಸ್ವಲ್ಪ ಶಿಸ್ತುಬದ್ಧವಾಗಿರ್ತಕ್ಕಂಥ ಯೋಜನೆ ಹಣಕಾಸಿನಲ್ಲಿ ಹೆಚ್ಚಿನ ಗಮನ, ನೀವು ನಿಮ್ಮ ಕೆಲಸದ ಜಂಜಾಟದಿಂದ ನಾವೇನು ಕಷ್ಟಪಡಲ್ಲ ಇಲ್ಲ ಸುಮ್ಮನೆ ರಿಸಲ್ಟ್ ಬರಲಿ ಸ್ವಾಮಿ ಅಂತ ಕೂತಿದ್ರೆ ನಿಮ್ಗೆ ಅದೇ ಥರದ ಫಲ. ಹಾಗಿದ್ರೆ ಪರಿಹಾರ ಏನು ಈ ವರ್ಷದಲ್ಲಿ ನಿಮಗೆ ಏನದಾದರೆ, ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಭೀಷಣಂ ಭದ್ರಂ ಮೃತ್ಯೋ ನಮಾಮ್ಯಹಂ. ಸಮಸ್ತ ವೀಕ್ಷಕ ಬಾಂಧವರಿಗೆ ನೃಕೇಸರಿ ಅಸ್ಟ್ರೋ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ನಮ್ಮ ಆರಾಧ್ಯ ದೈವವಾಗಿರ್ತಕ್ಕಂಥ ನರಸಿಂಹದೇವರು ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡುತ್ತಾ, ಇನ್ನೂ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಎಲ್ಲ ಆಗಿ ಅಂತ ಹೇಳಿ, ಈ 2026ರಲ್ಲಿ ಮಕರ ರಾಶಿಯವರಿಗೆ ಹೇಗಿದೆ ಫಲಾಫಲಗಳು ನೋಡೋಣ ಬನ್ನಿ. ಏನು ಹೊಸ ವರ್ಷ ಅಂದರೆ ಎಲ್ಲರೂ ಹೊಸ ಭರವಸೆಗಳಲ್ಲಿ ಮುನ್ನುಗ್ತೇವೆ. ನಾನು ಈ ವರ್ಷ ಈ ಕಂಕಣಬದ್ಧವಾಗಿ ಒಂದು ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿ ಭರವಸೆಗಳಲ್ಲಿ ಹೋಗ್ತೇವೆ. ಆ ಭರವಸೆಗಳು ಕೆಲವರಿಗೆ ಒಳ್ಳೆಯದನ್ನು ಮಾಡ್ತವೆ, ಕೆಲವರಿಗೆ ಆ ಭರವಸೆಗಳು ಖುಷಿ ಆಗ್ತವೆ, ಅಂದರೆ ಆಗ್ಲಿಕ್ಕೆ ಆಗೋದಿಲ್ಲ. ಅವಾಗ ಮುಂದಿನ ಸಾರಿ ಮಾಡ್ತೇವೆ ಅಂಥೇಳಿ ಸಂಕಲ್ಪವನ್ನು ಮಾಡ್ತಾರೆ. ಇನ್ನೂ ಕೆಲವರು ಅತಿ ಹೆಚ್ಚು ಶ್ರಮವನ್ನೇ ಪಡೋದಿಲ್ಲ, ಅವರಿಗೆ ಅನುಕೂಲಕರವಾಗಿರ್ತಕ್ಕಂತಹ ವರ್ಷ ಆಗ್ತದೆ. ಇನ್ನೂ ಕೆಲವರು ಅತ್ಯಂತ ಕಠಿಣ ಪರಿಶ್ರಮವನ್ನು ಪಟ್ಟರೂ ಕೂಡ ಅವರಿಗೆ ಆ ವರ್ಷ ಅಷ್ಟೊಂದು ಫಲಪ್ರದವಾಗಿರುವುದಿಲ್ಲ. ಹಾಗಿದ್ರೆ ನಮ್ಮ ವರ್ಷದ ಪ್ರತಿಕೂಲ ಯಾವುದು, ಅನಾನುಕೂಲ ಯಾವುದು ಅಂತ ತಿಳಿದುಕೊಳ್ಳುವುದೇ ಭವಿಷ್ಯವಾಣಿ. ಆ ಹೊಸ ವರ್ಷದಲ್ಲಿ 2026ರ ಹೊಸ ವರ್ಷದಲ್ಲಿ ಮಕರ ರಾಶಿಯವರಿಗೆ ಕೌಟುಂಬಿಕವಾಗಿರಬಹುದು, ವೈವಾಹಿಕ ಜೀವನ ಆಗಿರಬಹುದು, ಪ್ರೇಮ ಜೀವನ ಆಗಿರಬಹುದು, ಯಾವ ಬದಲಾವಣೆಗಳನ್ನು ತರ್ತಾ ಇದೆ. ಅವಿವಾಹಿತರಿಗೆ ವಿವಾಹದ ಭಾಗ್ಯ, ಕಂಕಣ ಭಾಗ್ಯ ಇದೆಯಾ, ಅಥವಾ ವಿವಾಹದಲ್ಲಿ ಆದರೂ ಕೂಡ ಸಂತಾನ ಇಲ್ಲದೆ ಇರತಕ್ಕಂಥವರಿಗೆ ಸಂತಾನದ ಭಾಗ್ಯ ಇದೆಯಾ ಅಂತ ತಿಳ್ಕೊಳ್ಳೋಣ ಬನ್ನಿ. ಈ 2023 ಮಕರ ರಾಶಿಯವರಿಗೆ ಪ್ರಗತಿಶೀಲವಾಗಿರ್ತಕ್ಕಂಥ ಫಲದಾಯಕವಾಗಿರ್ತಕ್ಕಂಥ ವರ್ಷ ಆಗ್ತದೆ. ಏನು ಪ್ರತಿಕೂಲವಾಗಿರ್ತಕ್ಕಂತಹ ವರ್ಷ. ನೀವು ಮಾಡ್ತಕ್ಕಂಥ ಯೋಜನೆಗಳು, ನೀವು ಮಾಡ್ತಕ್ಕಂಥ ಕೆಲಸಗಳೇ ಕೂಡ ನಿಮ್ಮನ್ನು ಮೇಲಕ್ಕೆ ಉನ್ನತವಾದಂಥ ಎತ್ತರಕ್ಕೆ ಕೊಂಡೊಯ್ಯುವಂಥ ವರ್ಷ ಆಗ್ತದೆ 2026. ಹಾಗಿದ್ರೆ ನಿಮಗೆ 2026ರಲ್ಲಿ ಯಾವ ತಿಂಗಳು ನಿಮಗೆ ಒಳ್ಳೆಯದು ಅಂತ ಅನ್ನೋದಾದರೆ, ಜೂನ್ ಜುಲೈ ಅಕ್ಟೋಬರ್ ತಿಂಗಳು ನಿಮಗೆ ಅತ್ಯುನ್ನತವಾಗಿರ್ತಕ್ಕಂಥ ಮಾಸ. ಈ ಮಕರ ರಾಶಿಯವರಿಗೆ 2026 ಆ ತಿಂಗಳಲ್ಲಿ ನೀವು ಏನೇ ಅಂದ್ಕೊಳ್ಳಿ ಅನುಕೂಲಕರವಾಗಿರ್ತಕ್ಕಂಥ ನಡೀತದೆ. ಒಳ್ಳೊಳ್ಳೆ ಕೆಲಸ ಮಾಡ್ತಕ್ಕಂಥದ್ದು, ಆಸ್ತಿ ವ್ಯವಹಾರಗಳನ್ನು ಖರೀದಿ ಮಾಡ್ತಕ್ಕಂಥವರು ಅಥವಾ ಒಳ್ಳೊಳ್ಳೆ ವ್ಯಾಪಾರವನ್ನು ಪ್ರಾರಂಭ ಮಾಡ್ತಕ್ಕಂಥವರು ಆ ತಿಂಗಳಲ್ಲಿ ಮಾಡ್ಕೊಳ್ಳಿ, ನಿಮಗೆ ಶುಭವಾಗ್ತದೆ. ಇನ್ನು ವೃತ್ತಿರಂಗದಲ್ಲಿ ನಿಮ್ಮ ಕಠಿಣ ಪರಿಶ್ರಮಕ್ಕೆ ಏನು ಇಷ್ಟು ವರ್ಷ ಕಷ್ಟಪಡ್ತಾ ಇದ್ದೀರಿ, ಈ ಒಂದು ಕೆಲಸ ಅಲ್ಲ 2-3 ಕೆಲಸ ಮಾಡಿದ್ರು ಕೂಡ ನಮಗೆ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ಯಾರ್ಯಾರು ಅನ್ಕೊತಾ ಇದ್ದೀರಿ, ಆ ಪ್ರತಿಫಲಕ್ಕೆ ಅತ್ಯುನ್ನತವಾಗಿರ್ತಕ್ಕಂಥ ಫಲ ಸಿಗುವಂಥ ವರ್ಷ 2026 ಮಕರ ರಾಶಿಯವರಿಗೆ. ಇನ್ನು ವ್ಯಾಪಾರ ವ್ಯವಹಾರವನ್ನು ಮಾಡ್ತಕ್ಕಂಥವ್ರು, ಸ್ವಂತ ವ್ಯಾಪಾರ ವ್ಯವಹಾರ ಮಾಡ್ತಕ್ಕಂಥವರಿಗೆ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶ ಇದೆ. ಆದರೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಉಳಿತಾಯದ ಕಡೆ ಒಂದು ಯೋಜನೆಯನ್ನು ಅಥವಾ ಒಂದು ಯೋಚನೆಯನ್ನು ಮಾಡುವಂತಹ ವರ್ಷ ಆಗಬೇಕು. ಸ್ವಲ್ಪ ಶಿಸ್ತುಬದ್ಧವಾಗಿರ್ತಕ್ಕಂಥ ಯೋಜನೆ ಹಣಕಾಸಿನಲ್ಲಿ, ಹಣಕಾಸು ಚೆನ್ನಾಗಿದ್ದರೂ ಕೂಡ ಸಮಸ್ಥಿತಿಯಲ್ಲಿರುತ್ತೆ. 2026 ಮಕರ ರಾಶಿಯವರಿಗೆ ನೀವು ಹಣಕಾಸಿನ ಯೋಜನಾಬದ್ಧವಾಗಿ ನೀವು ನಡ್ಕೊಂಡಿದ್ದೇ ಆಗಲಿ, ನಾನು ಇಂತಿಷ್ಟು ವರ್ಷ ಇಷ್ಟು ತಿಂಗಳು ನಾನು ಇದನ್ನು ಖರ್ಚು ಮಾಡ್ತೇನೆ, ನಾನು ಈ ಹಣವನ್ನು ಉಳಿತಾಯ ಭಾಗಕ್ಕೆ ಹಾಕ್ತೇನೆ, ಅಥವಾ ಒಳ್ಳೊಳ್ಳೆ ಹೂಡಿಕೆಗಳನ್ನು ನಾನು ಮಾಡ್ತೇನೆ ಅಂತ ಹೇಳಿ ಯೋಜನಾಬದ್ಧವಾಗಿ ಈ 2026 ನೀವು ಪ್ಲ್ಯಾನ್ ಮಾಡಿಕೊಂಡ್ರೆ ನೀವು ಹಣಕಾಸನ್ನು ಉಳಿಸುವಂಥ ಯೋಗ ಇದೆ. ಇಲ್ಲ ನಾನು ಹಣ ಬರ್ತೇನೆ, ನಾನು ಖರ್ಚು ಮಾಡ್ತೇನೆ ಅಂದರೆ ನಿಮಗೆ ಆ ಖರ್ಚಿನ ಬಾಪ್ತಿಯಲ್ಲಿ ನೀವು ದುಡ್ದಿದ್ದೆಲ್ಲ ಖರ್ಚು ಮಾಡ್ತೀರಿ. ಯಾವತ್ತೂ ಕೂಡ ಈ ಮಕರ ರಾಶಿಯವರು ಹಣವನ್ನು ಜೂಜಾಟಕ್ಕೆ ಬಳಸಬೇಡಿ. ಇಲ್ಲ ಅಂದರೆ ಈ ವರ್ಷ ನಿಮಗೆ ತಗಲಾಕೊಂಡ್ಬಿಡ್ತೀರಿ, ಹಣಕಾಸು ಅಧೋಗತಿ ಹೊಟ್ಟೋಗುತ್ತೆ. ಜೂಜಾಡಬೇಡಿ ಮಕರ ರಾಶಿಯವರು 2026ರಲ್ಲಿ. ಇನ್ನು ಹೊಸ ಆಸ್ತಿ ಅಥವಾ ಹೊಸ ವಾಹನವನ್ನು ಖರೀದಿ ಮಾಡುವಂಥ ನನಸಾಗುವ ಸಾಧ್ಯತೆ, ಅವರ ಕನಸು ಈಡೇರುವಂತಹ ವರ್ಷ 2026. ಅದು ವರ್ಷದ ದ್ವಿತೀಯಾರ್ಧದಲ್ಲಿ ಅಂದರೆ ಮಧ್ಯಭಾಗದಿಂದ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ನಿಮ್ಮ ಎಲ್ಲ ಕನಸು ಕಾಲಗಳು ನೆರವೇರ್ತವೆ. ಇನ್ನು ಅವಿವಾಹಿತರಿಗೆ ಈ ವರ್ಷದ ಮಧ್ಯಭಾಗದಿಂದ ಯಾವಾಗ ಮೀನರಾಶಿಯಲ್ಲಿ ಶನಿ ಹಿಮ್ಮುಖವಾಗಿ ಸಂಚಾರ ಮಾಡ್ತಾ ಇದ್ದಾನೋ ಅದರಿಂದ ನಿಮಗೆ ಹೇಳ್ತಾ ಇದ್ದೇವೆ, ಈ ಮಧ್ಯಭಾಗದಿಂದ ನೀವು ವಿವಾಹಕ್ಕೆ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಕಂಕಣ ಭಾಗ್ಯ ಮಕರ ರಾಶಿಯವರಿಗೆ 2026ರಲ್ಲಿ ಮಧ್ಯಭಾಗದಿಂದ ಇದೆ. ಇನ್ನು ಸಂತಾನವನ್ನು ನೀವು ಯಾರು ಪ್ರಾರ್ಥನೆ ಮಾಡಿದ್ದೀರಿ ಆಗಿಲ್ಲ ಅನ್ನೋದಾದರೆ
ನೀವು ವೇಣುಗೋಪಾಲ ಸ್ವಾಮಿಯವರಿಗೆ ತುಳಸಿಯನ್ನು ಬೆಣ್ಣೆ ಕೊಟ್ಟರೂ ಪರವಾಗಿಲ್ಲ, ತುಳಸಿ ಕೊಟ್ಟರೂ ಪರವಾಗಿಲ್ಲ, ಕೊಟ್ಟರೆ ಮಧ್ಯಭಾಗದಿಂದ ಹೇಳಿ ಪ್ರಾರ್ಥನೆ ಮಾಡಿ, ನಿಮಗೆ ಖಂಡಿತವಾಗೂ ಗಂಡು ಮಗು ಹೆಣ್ಮಗು ಒಂದು ಭೇದ ಭಾವ ಇಲ್ಲ, ಸಂತಾನದ ಯೋಗ ನಿಮಗೆ ಮಕರ ರಾಶಿಯವರಿಗೆ ಇದೆ. ಇನ್ನು ಆರೋಗ್ಯದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಆರೋಗ್ಯ ನಿಮಗೆ ಸ್ವಲ್ಪ ಸಮಸ್ಥಿತಿಯಲ್ಲಿದೆ. ಹೆಚ್ಚಿನ ಗಮನ ನೀವು ನಿಮ್ಮ ಕೆಲಸದ ಜಂಜಾಟದಿಂದ, ನೀವು ಮಾಡುವಂಥ ಉದ್ಯೋಗದ ಜಂಜಾಟದಿಂದ ನೀವು ಆರೋಗ್ಯದ ಕಡೆ ಗಮನ ವಹಿಸ್ತಾ ಇರಲ್ಲ. ಸಣ್ಣ ಪುಟ್ಟದಾರೆ ಬಿಡು ನೆಗ್ಲೆಕ್ಟ್ ಮಾಡ್ಕೊಂಡು ನಡಿ ನಾವು ವಾಸಿ ಆಗುತ್ತೆ ಅಂತ ಹೋಗ್ತಾ ಇದ್ದೀರಿ. ಈ ವರ್ಷ 2026 ಹಾಗಲ್ಲ. ಸಣ್ಣ ಪುಟ್ಟ ವಿಷಯಕ್ಕೂ ಕೂಡ ನೀವು ಸ್ವಲ್ಪ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗ್ತದೆ. ಈ ಹೃದಯ ಸಂಬಂಧವಾದಂತಹ ಸಮಸ್ಯೆಗಳಿಂದ ನರಳಾಡ್ತಾ ಇದ್ದರೆ, ನರ ಸಂಬಂಧವಾದಂಥ ಸಮಸ್ಯೆಗಳಿಂದ ನರಳಾಡ್ತಾ ಇದ್ದರೆ ನೀವು ಹೆಚ್ಚಿನ ಜಾಗೃತೆಯನ್ನು ವಹಿಸಬೇಕಾಗ್ತದೆ ಮಕರ ರಾಶಿಯವರು. ಇನ್ನು ವಿದ್ಯಾರ್ಥಿ ಜೀವನಕ್ಕೆ ನೀವು ಪಟ್ಟಂಥ ಪರಿಶ್ರಮಕ್ಕೆ ತಕ್ಕಾದಾದಂತಹ ಪ್ರತಿಫಲ ನಿಮಗೆ ದೊರಕುತ್ತೆ. ನೀವು ಕಷ್ಟಪಟ್ಟು ಓದಿದ್ರೆ ನಿಮಗೆ ಅದರದಾಗಿರ್ತಕ್ಕಂಥ ಫಲ. ನಾವೇನು ಕಷ್ಟಪಡಲ್ಲ, ಇಲ್ಲ ಸುಮ್ಮನೆ ರಿಸಲ್ಟ್ ಬರಲಿ ಸ್ವಾಮಿ ಅಂತ ಕೂತಿದ್ರೆ ನಿಮ್ಗೆ ಅದೇ ಥರದ ಫಲ. ನೀವು ಯಾವ ರೀತಿ ಫಲಗಳನ್ನು ಅಪೇಕ್ಷೆ ಪಡ್ತೀರೋ ಆ ಫಲಗಳು ನಿಮಗೆ ದೊರಕುತ್ತೆ. ಅಂದರೆ ಕಷ್ಟಪಟ್ಟರೆ ಕಷ್ಟ, ಸುಮ್ಮನೆ ಇದ್ದರೆ ನಿಮಗೆ ಅದರ ತಕ್ಕನಾಗಿರ್ತಕ್ಕಂಥ ಫಲ ಮಕರ ರಾಶಿಯವರಿಗೆ 2026ಕ್ಕೆ ಸಿಗುತ್ತೆ. ಇನ್ನು ಕೌಟುಂಬಿಕ ವಿಷಯದಲ್ಲಿ ಸಮರಸ್ಯದಿಂದ ಇರ್ತೀರಿ. ಅವ್ರ ಜೊತೆ ನೀವು ಸಂಯಮದಿಂದ ವರ್ತಿಸದೇ ಆದರೆ ದೂರದ ಪ್ರಯಾಣಗಳು, ಅವ್ರದ್ದು ಪ್ರೀತಿ ಸಂತೋಷದಿಂದ ನೀವು ಮಕರ ರಾಶಿಯವರು ಕೌಟುಂಬಿಕವಾಗಿ ಚೆನ್ನಾಗಿರ್ತೀರಿ. ಹಾಗಿದ್ರೆ ಪರಿಹಾರ ಏನು ಈ ವರ್ಷದಲ್ಲಿ ನಿಮಗೆ ಏನದಾದರೆ, ಈ ತಿಂಗಳು ಪ್ರತಿ ತಿಂಗಳು ಬರ್ತಕ್ಕಂಥದ ಶನಿವಾರ, ಮೊದಲ ಶನಿವಾರ, ಅದರಲ್ಲೂ ಮೊದಲ ಶನಿವಾರ, ಪ್ರತಿ ತಿಂಗಳು ಬರುವಂಥ ಮೊದಲ ಶನಿವಾರದ ದಿವಸ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ವಿಳ್ಯದೆಲೆಯ ಹಾರವನ್ನು ಸಮರ್ಪಣೆ ಮಾಡೋದರಿಂದ, ವಿಳ್ಯದೆಲೆಯಲ್ಲಿ ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಯವರಿಗೆ ಸಮರ್ಪಣೆ ಮಾಡೋದರಿಂದ ವಿಶೇಷವಾದಂಥ ಫಲಗಳನ್ನು ಮಕರ ರಾಶಿಯವರು ಹೊಂದುತ್ತೀರಿ. 2026 ನಿಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಹಾರೈಸೋಣ. ಶುಭಮಸ್ತು.